ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶಶಿಧರ್. ನೀವು ನೋಡ್ತಾ ಇದ್ದೀರಾ ವಿಂಗ್ಸ್ ಆಫ್ ಸೋನ್ಪರಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಪ್ಲೇಸಿಗೆ ಬಂದಿದ್ದೇನೆ. ಆ ಪ್ಲೇಸ್ ಯಾವುದಪ್ಪ ಅಂದರೆ ಒಂದು ಕೆರೆ. ಈ ಕೆರೆದೇನಪ್ಪ ಅಂದರೆ ತುಂಬಾ ಒಂದು ಸ್ಟೋರಿ ಇದೆ ಹಿಸ್ಟಾರಿಕಲ್ ಆಗಿ. ಹಾಗೇನಪ್ಪ ಅಂದರೆ ಇದು ಕೆರೆಗೆ ಒಂದು ಫಾಲ್ಸ್ ಇದೆ. ಹಾಗೆ ನಿಮಗೊಂದು ಟ್ವಿಸ್ಟ್ ಇದೆ. ನಾನು ಇದುವರೆಗೂ ಯಾರೂ ತೋರಿಸಿಲ್ಲ ಅಂತೆ, ಬಟ್ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಬರ್ರಿ, ಇವಾಗ ಎಂಟ್ರೆನ್ಸ್ ನಮಗಾಗಿ ವೇಟ್ ಮಾಡ್ತಾ ಐತಿ. ಒಳಗೆ ನುಗ್ಗಿ ಕೆರೆ ನೋಡ್ಕೊಂಡು ಏನೇನು ಅದಾವೆ ಎಲ್ಲ ಇವತ್ತು ಜಾಲಾಡ್ಬಿಡೋಣ. ಹಿಂಗೆ ನಡ್ಕೊಂಡು ಹೊಂಟೇನ್ರಿ. ಹಿಂಗೆ ಹೋಗ್ತಾ ಏನಪ್ಪ ಅಂದ್ರೆ ಇದೇ ದಾರಿ ಕಂಟಿನ್ಯೂ ಹೋದ್ರೆ ನಮ್ದು ಏನು ಹಿಸ್ಟಾರಿಕಲ್ ಪ್ಲೇಸ್ ಕೆರೆ ಅದ, ಮದಗ್ ಮಾಸೂರು ಕೆರೆ. ಅದು ನಾವು ನೋಡ್ಲಿಕ್ಕೆ ಹೋಗ್ಬೋದು. ಬಟ್ ಅದಕ್ಕೂ ಹೋಗೋದಕ್ಕೂ ಮೊದಲಿಗೆ ಇಲ್ಲೊಂದು ಪ್ಲೇಸ್ ಅದ. ಅದೇನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರತ್ನ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಸಾಲು ಮರದ ತಿಮ್ಮಕ್ಕನವರ ಸವಿನೆನಪಲ್ಲಿ ಇಲ್ಲೊಂದು ಏನಪ್ಪ ಅಂದರೆ ಸಸ್ಯೋದ್ಯಾನವನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರಿ, ಹೋಗೋ ದಾರಿಯಲ್ಲೇ ಇದೆ ಅದು. ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ನಾನು ನಿಮಗೆ ಏನಪ್ಪ ಅಂದ್ರೆ ಹೇಳಿದ್ದೆ ಒಂದು ಮಾತು. ಈ ವಿಡಿಯೋದಾಗ ನಿಮ್ಗೊಂದು ಟ್ವಿಸ್ಟ್ ಅದ ಅಂದ. ಇವಾಗ ಏನಪ್ಪ ಅದೇ ಟ್ವಿಸ್ಟ್ನ ರಿವೀಲ್ ಮಾಡೋಕೆ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಆ ಹೋಗೋ ದಾರಿ ಅಂತ ತೋರಿಸ್ತೇನೆ ನೋಡಿರಿ. ನೀವೇನು ನೋಡ್ತಾ ಇದ್ರಿ, ಡೌನ್ ಸೈಡ್ ಸ್ಟೆಪ್ಸ್ ಹೇಳ್ಕೊಂಡು ಹೋಗ್ಬೇಕು. ವೀಕ್ಷಕರೇ, ನಾನೇನು ಸ್ಟೆಪ್ಸಿಂದ ಕೆಳಗೆ ಇಳ್ಕೊಂಡು ಬರ್ತಾ ಇದ್ನಲ್ಲ, ಆ ದಾರಿ ಈ ಪ್ಲೇಸಿಗೆ ಬಂದು ಎಂಡ್ ಆಯಿತು. ಏನಪ್ಪ ಅಂದರೆ ಈ ಪ್ಲೇಸ್ನ ಕ್ರಿಯೇಟರ್ಸ್, ನಿರ್ಮಾತೃ ಅಂದರೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ವರ್ಷಗಳ ಕಾಲ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅತ್ಯಾಚಾರ ಎಸಗಿ ಕೊನೆಗೂ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ನೀಡಿ ಹೋದಂಥ ಬ್ರಿಟಿಷರು. ಹೌದು, ಆ ಬ್ರಿಟಿಷರೇ ಏನಪ್ಪ ಅಂದರೆ ಬಿಲ್ಡ್ ಮಾಡಿದಂಥ ಚಾನಲ್ಗಳಿವು. ಏನಪ್ಪ ಅಂದರೆ ಇದನ್ನ ಸುಮಾರು 18ನೇ ಶತಮಾನದ ಮಧ್ಯಂತರ ಭಾಗದಲ್ಲಿ ಅವರು ಸುಮಾರು 3000 ಎಕರೆ ಜಮೀನಿಗೆ ನೀರೇರಿಯೋ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿಬಿಟ್ಟು 1889ರಲ್ಲಿ ಸಕ್ಸಸ್ ಆದರು. ಅಂದರೆ ಇದನ್ನು ಲೋಕಾರ್ಪಣೆ ಮಾಡಿ ಎಲ್ಲರಿಗೇನಪ್ಪ ರೈತಾಪಿ ಜನಗಳಿಗೆ ಈ ಚಾನಲ್ನಿಂದ ವಾಟರ್ ಸಪ್ಲೈನ ಅವರು ಕೊಟ್ಟರು ಅಂತಂದು ಇತಿಹಾಸ ಹೇಳುತ್ತೆ. ಅದಕ್ಕೆ ತಕ್ಕಂಗೆ ಇಲ್ಲೊಂದು ಶಾಸನ ಕೂಡ ಇದೆ, ಕೆತ್ತಿ ಹಾಕಿದ್ದಾರೆ. ಅದು ನಾನು ನಿಮಗೆ ಫೋಟೋದಲ್ಲಿ ತೋರಿಸಿದ್ದೀನಿ ನೋಡಿ. ಇವಾಗ ಏನಪ್ಪ ಅಂದ್ರೆ ಈ ಸುರಂಗ ಅಥವಾ ಟನಲ್ ಏನಂತಾರೆ, ಇದರೊಳಗಡೆ ನಿಮ್ಮನ್ನೆಲ್ಲ ನಾನು ಕರ್ಕೊಂಡು ಹೋಗಿ ಒಳಗಡೆ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಟೇಟ್ ಗೌರ್ಮೆಂಟ್ ಇದುವರೆಗೂ ಏನು ಮಾಡಿಲ್ವಾ ಅಂತ ಕೇಳಬೇಡಿ. ಸ್ಟೇಟ್ ಗೌರ್ಮೆಂಟ್ನವ್ರು ಕೂಡ ಏನಪ್ಪ ಅಂದರೆ ಮಾಡಿದ್ದಾರೆ. ಹಾಗೇನಪ್ಪ ಅಂದರೆ 1970ರಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ನವರು ಅಸೆಂಬ್ಲಿ ಪಾರ್ಲಿಮೆಂಟ್ನಲ್ಲಿ ಏನಪ್ಪ ಅಂದರೆ ಇದ್ರ ಮೇಲೆ ಒಂದು ಬಜೆಟ್ ಮಂಡನೆ ಮಾಡ್ತಾರೆ. ಅದರ ಪ್ಲ್ಯಾನಿಂಗ್ ಪ್ರಕಾರ ಏನಿತ್ತಪ್ಪ ಅಂದರೆ 21,000 ಎಕರೆ ಭೂಭಾಗಕ್ಕೆ ನೀರಾವರಿ ಒದಗಿಸೋ ಒಂದು ಉದ್ದೇಶದಿಂದ ಈ ಕೆರೆ ಒಡ್ಡುಗಳನ್ನು ಎತ್ತರ ಮಾಡಿ ಇಲ್ಲಿ ಜಾಸ್ತಿ ನೀರನ್ನು ಸ್ಟಾಕ್ ಮಾಡೋ ಪ್ಲ್ಯಾನಿಂಗ್ ಅವ್ರದ್ದಾಗಿತ್ತು. ಬಟ್ ಅದು ಪ್ಲ್ಯಾನಿಂಗ್ ಆಗೇ ಇತ್ತು ಹೊರತು ಅದು ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಟನಲ್ ಒಳಗಡೆ ಎಂಟ್ರಿ ಕೊಡೋಣ. ನೀವು ನೋಡ್ತಾ ಇದ್ದೀರಾ ಯಾವ್ಯಾವ ರೀತಿಯ ಕಲ್ಲುಗಳನ್ನು ಅವ್ರು ಬಳಸಿದ್ದಾರೆ ಅಂತ. ನನಗೇನು ಅನ್ನಿಸ್ತದಪ್ಪ ಅಂದರೆ ಇದನ್ನೆಲ್ಲ ನೋಡಿದ್ರೆ ಒಂಥರ ಪಿರಾಮಿಡ್ ಒಳಗಡೆ ಹೋಗ್ತಾ ಇದ್ದಾನೆ ಅನ್ನಿಸ್ತೈತಿ. ಆ ಟೈಪ್ ಫೀಲ್ ಆಗ್ತೈತಿ. ಯಾಕಂದರೆ ಈ ಕಲ್ಲಿನ ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ನಮ್ಮ ಚಿತ್ರದುರ್ಗ ಕೋಟೆ ಏನೈತಲ್ರಿ, ಆ ಟೈಪ್ ಕಲ್ಲು ಹೊಂದ್ಸ್ಯಾರ. ಹಂಗೆ ಅದ ಸಿಸ್ಟಮೆಟಿಕ್ ಆಗಿ ಹೊಂದ್ಸ್ಯಾರ. ಹಂಗೆ ಪ್ರತಿಯೊಂದು ಚಂದ ಐತಿ. ಇಲ್ಲಿ ನೋಡ್ಬೋದು, ಕೆಳಗೂ ನೋಡ್ಬೋದು ಎಲ್ಲ ಕಲ್ಲು ಅದನ್ನ ಹಾಸಿದ್ದ ಐತಿ. ಮತ್ತು ಇಲ್ಲೆಲ್ಲ ಸೈಡಿಗೆ ನೋಡ್ಬೋದು ನೀವು ಈ ಕಲ್ಲುಗಳನ್ನೆಲ್ಲ ಯಾವ ಸೈಜಿನೋ ಬಳಸಿದಾರ ಅಂತ. ಫುಲ್ ಗಟ್ಪತ್ರ ಐತಿ, ಯಾವುದೋ ರೇಂಜಿಗೂ ಕುಸಿಯ ಲೆಕ್ಕ ಇಲ್ಲ ಇದು. ನೋಡೋಣ ಮುಂದೆ ಯಾವ ಹಾಲತ್ತೈತೆ ಗೊತ್ತಿಲ್ಲ. ಈ ಟನಲ್ ಎಲ್ಲಿವರೆಗೂ ಹೋಗ್ಯದ ಅನ್ನೋದು ನಂಗೆ ಐಡಿಯಾ ಇಲ್ಲ. ಹೋಗಿ ಸುಮ್ಮನೆ ನೋಡ್ಕೊಂಡು ಬರೋಣ. ನೀವು ವಿಡಿಯೋದಾಗಿದ್ದು ನೋಡ್ತಾ ಇರಿ ವಿಡಿಯೋ. ಮತ್ತು ಇಷ್ಟೆಲ್ಲ ನಾನು ನಿಮಗಾಗಿ, ಮತ್ತು ನಂದು ಒಂದು ಬಿಡ್ರಿ, ನನಗೂ ಒಂದು ಜಾಗ ನೋಡೋದು ಹುಚ್ಚು. ಮತ್ತು ನಮ್ಮ ಜೊತೆಗೆ ನಿಮಗೂ ಒಂದು ತೋರ್ಸೋಣ ಅನ್ನೋದು ಒಂದು ಕ್ರೇಜ್ ಮೇಲೆ ನಾನು ಮಾಡ್ತಾ ಇದ್ದೀನಿ. ಪ್ಲೀಸ್ ನೀವು ಸಪೋರ್ಟ್ ಕೊಡ್ರಿ ನಂಗೆ. ನನ್ನ ಚಾನಲಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಇನ್ನೂ ಪ್ಲೇಸಸ್ಗಳು ಭಾಳ ಅದಾವು. ಅವು ನಮ್ಮ ಸುತ್ತಮುತ್ತನೇ ಇರ್ತಾವ್ರಿ, ಬಟ್ ನಮಗೆ ಗೊತ್ತಿರಲ್ಲ ಅಂಥ ಜಾಗಗಳನ್ನು ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ನಿಮಗೆ ಯಾವಾಗ ಗೊತ್ತಿದ್ರೆ ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಓ ಪುಣ್ಯಕ್ಕೇನೂ ಆಗಿಲ್ಲ ನೋಡಿ ಫ್ರೆಂಡ್ಸ್. ಒಮ್ಮಿನವಂಗ ಬಂದಿದ್ದಕ್ಕೆ ಇದೇನಿತ್ತಲ್ಲ ಈ ತುದಿ, ಇದು ಭಾರಿ ಬಡಿತು. ಸ್ವಲ್ಪ ಇಲ್ಲಿ ಡೇಂಜರ್ ಅದ ಅನಿಸ್ತದ್ರಿ. ನಾ ಈ ಕಡೆ ಲಕ್ಷ ಕೊಡಲಿಲ್ಲ. ನಾ ಕೆಳಗಡೆ ಏನಪ್ಪ ಅಂದ್ರೆ ಮತ್ತು ಹಾವು ಏನಾರು ಇರ್ತಾವೇನೋ ಅನ್ಕೊಂಡು ಆ ಕಡೆ ಲಕ್ಷ ಕೊಡ್ಕೊಂಡು ಹೋದೆ. ನೋಡಿರಿ ಇಲ್ಲಿ ಸ್ವಲ್ಪ ಅದ ಡೇಂಜರ್ ಅದ ಕೂಸೆ ಲೆಕ್ಕಕ್ಕೆ. ಇಲ್ಲಿ ನೋಡ್ರಿ ಯಾವ ಸಿಸ್ಟಮ್ ಆಗದ ಅಂದರೆ ನಮ್ಮದು ಹರಪ್ಪ ಮೆಹೆಂಜೋದಾರೋ ಅಂತಾರಲ್ಲ, ಆ ಸಿಸ್ಟಮ್ ಆಗದ. ಇಂಥವನ್ನೆಲ್ಲ ನೋಡೋಕೆ ಖುಷಿ ಆಗ್ತೈತಿ.
ಸುಮ್ಮನೆ ನಮ್ಮಲ್ಲಿರೋದನ್ನ ತೋರ್ಸೋದು ಬಿಟ್ಟು ವಿದೇಶಕ್ಕೆ ಹಾರ್ತಾರ, ಅಲ್ಲಿದ್ದು ತೋರಿಸ್ತಾರ. ಅಲ್ಲ, ತೋರಿಸ್ಲಿ. ಮನುಷ್ಯ ಅನ್ನೋದು ಅವನ ಜಾತಿ ಹೆಂಗಪ್ಪ ಅಂದ್ರೆ ಅವನು ಯಾವಾಗೂ ಕಲಿತಾನೆ ಇರ್ತಾನೆ. ಅವನ ಕ್ಯೂರಿಯಾಸಿಟಿಗೆ ಯಾವತ್ತೂ ಎಂಡಿಲ್ಲ. ಮತ್ತು ಏನಪ್ಪ ಅಂದ್ರೆ ಯಾವತ್ತಿದ್ರೂ ಅಷ್ಟೇ ನಿಂತು ನೀರು ಆಗಬಾರ್ದು, ಹರಿಯ ನೀರು ಆಗಬೇಕು. ನಾಲೆಜ್ ತೊಗೊತಾ ಇರಬೇಕು. ಒಂದು ದೇಶ ಸುತ್ತಾದ್ರೂ ತೊಗೋಬೇಕು, ಇನ್ನೊಂದು ಕೋಶ ಓದಾದ್ರೂ ತೊಗೋಬೇಕು. ಇದನ್ನ ಮೊದ್ಲಿಗೆ ಹಿರಿಯರ ಗಾದಿ ರೂಪದಾಗ ಹೇಳ್ಯಾರ ನಮ್ಗೆ. ಬಟ್ ಹಂಗಂತ ಮೊದಲಿಗೆ ನಮ್ಮ ಮನೆ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಬೇಕಲ್ಲ. ಹೀಗಾಗಿ ನಮ್ಮಲ್ಲೇ ತುಂಬ ಜಾಗಗಳದಾವು, ಅವನ್ನ ಇನ್ನೂ ನಾವು ಸರಿಯಾಗಿ ನೋಡಿಲ್ಲ. ಹೊರಗಿಂದು ನೋಡೋಣ, ನಮ್ಮದು ನಾವು ನೋಡೋಣ. ಹೀಗಾಗಿ ನಾನೇನಪ್ಪ ಅಂದ್ರೆ ಲೋಕಲ್ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವೇನಪ್ಪ ಅಂದ್ರೆ ನಂದು ವಿಡಿಯೋನ ನೋಡ್ತಾ ಇರ್ರಿ. ನೀವು ನನ್ನ ಜೊತೆಗೆ ಪ್ಲೇಸಸ್ಗಳನ್ನು ನೋಡ್ಬೋದು. ಇಂಥ ಜಾಗದೊಳಗೆಲ್ಲ ಏನಪ್ಪ ಅಂದ್ರೆ ಕಾಮನ್ ಆಗಿ ಹಾವು ಚೇಳವು ತುಂಬಿರ್ತಾವೆ. ನಾ ಆ ಲಕ್ಷದಾಗ ಬಂದೆ. ಮೇಲ್ಗಡೆ ಅದು ಕಲ್ಲು ಸ್ವಲ್ಪ ಕುಸ್ತಿರೋ ಟೈಪ್ ಆಗಿರೋದು ನಾನು ನೋಡಲೇ ಇಲ್ಲ. ತಲೆ ಹೊಡಿತದೆ, ಪೇನ್ ಆಗ್ತದೆ, ಏನಾಗೈತೆ ಗೊತ್ತಿಲ್ಲ. ನೋಡೋಣ, ಮುಂದೆ ಹೋಗೋಣ. ತುಂಬ ದೂರ ಬಂದಿದ್ದೇವೆ ಈಗ ಆಲ್ರೆಡಿ. ನನಗನ್ಸುತ್ತೆ ನಾವು ಈಗ ಆಲ್ರೆಡಿ 100 ಮೀಟ್ರ್ ಕ್ರಾಸ್ ಮಾಡಿದ್ದೇವೆ ಅಂತ. ಇದಿನ್ನೂ ಎಷ್ಟು ಮುಂದೆ ಹೋಗ್ತದೋ ಗೊತ್ತಿಲ್ಲ. ಇಲ್ಲಿ ಬರ್ತಾ ಕಿಡ್ದಾಗೈತೆ ರೋಡ್. ಬಾವಲಿಗಳು ಅದಾವು ಇಲ್ಲಿ. ಈ ಸಿಸ್ಟಮ್ ಏನಪ್ಪ ಅಂದ್ರೆ ನೋಡ್ರಿ, ಒಂದು ಕಲ್ಲು ಕಾಣಿಸ್ತೈತೆ ನಿಮ್ಗೆ. ಆ ಕಲ್ಲು ಬಂಡಿ ಅದನ್ನ ಸರಿಸಿ ಅದ್ರ ಮೇಲಿರೋ ಮಣ್ಣೆಲ್ಲ ತೆಗೆದುಬಿಟ್ರೆ ಇಲ್ಲಿಂದ ಫುಲ್ಲು ಫೋರ್ಸ್ ಆಗಿ ಹೋಲಿಂದ ನೀರು ಇಲ್ಲಿಗೆ ಧುಮುಕ್ತೈತಿ. ಈ ಟನಲ್ ಒಳಗೆ ಚನಲ್ ಆಗಿ ಮುಂದೆ ನೀರು ಹರ್ಕೊಂಡು ಹೋಗ್ತೈತಿ. ಇಲ್ಲೆಲ್ಲ ಕಲ್ಲುಗಳನ್ನ ನೋಡ್ಬೋದು ನೀವು. ನೋಡ್ರಿ ಸೈಜ್ ನೋಡ್ರಿ, ಯಾವ ರೇಂಜಿಗೆ ಸೈಜಿಗೆ ಐತಿ. ಭಾಳ ವ್ಯವಸ್ಥಿತವಾಗಿ ಇದನ್ನ ಕಟ್ಟಿದಾರ. ಹೌದಾ? ಇದು ಏನಪ್ಪ ಅಂದ್ರೆ ಮುಂದೆ ಬಾವಲಿ ಮಾಮ ಮುಂದೆ ಇಲ್ಲೂ ಸೇಮ್ ಹಂಗಾದ. ಎಂಡ್ ಅನ್ನಿಸ್ತಾ ಇತ್ತು ನನಗೆ. ಹೌದು, ಎಂಡ್ ನೋಡ್ರಿ ನೀವು. ಇಲ್ಲೂ ಒಂದು ಹೋಲ್ ಐತಿ. ಟೋಟಲ್ 3-4 ಹೋಲ್ ಅದಾವು. ಇಲ್ಲೇ ನೀವು ಈ ದಾರಿ ನೋಡ್ತಾ ಇದ್ರಿ, ಇದು ಇಲ್ಲಿಗೆ ಎಂಡ್ ಆಗ್ತೈತಿ. ಖುಷಿ ಆಗ್ತೈತಿ. ಇದೆಲ್ಲ ನಮಗೆ ನಿಯರ್ ಅದಾವು, ನಾವು ಬಂದು ನೋಡ್ಬೋದು ಅಂತಂದ್ರೆ. ನೋಡೋಣ ಬರ್ರಿ, ಇನ್ನು ಎಂಡ್ ಹೋಗಿ ಎಂಡ್ ಪಾಯಿಂಟ್ನ ಟಚ್ ಮಾಡೇ ಬರೋಣ. ನನಗೆ ಅನ್ಸುತ್ತಾ ಇದು ಇಲ್ಲಿಗೆ ಎಂಡ್ ಆಗಿರ್ಬೋದು. ಯಾಕಂದ್ರೆ ಈ ಹೋಲ್ಗಳನ್ನು ನೋಡಿದ್ರೆ ಇಲ್ಲಿಂದನೇ ಔಟ್ ಸೈಡ್ ವಾಟರ್ ಸಪ್ಲೈಗೆ ಅವ್ರು ಮಾಡಿದ್ದಾರೆ ವ್ಯವಸ್ಥೆ. ಇದು ಇಲ್ಲಿಗೆ ಆಗ್ಯದ. ಸರಿ, ಮತ್ತೇನಿಲ್ಲ ಇಲ್ಲಿ ಜಾಸ್ತಿ ಇನ್ನು ತೋರ್ಸೋಂಥದ್ದು ಇಲ್ಲೇನಿಲ್ಲ. ಯಾಕಂದ್ರೆ ಇದು ಟನಲ್ ಬಸ್ ಇಷ್ಟ. ಇಲ್ಲಿ ಸ್ವಲ್ಪ ಶೆಕೆ ಅದ. ಹೊರಗಡೆ ಏನಪ್ಪ ಸ್ವಲ್ಪ ಕೂಲ್ ಆಗಿತ್ತು. ಇಲ್ಲಿ ಒಳಗೆ ಬಂದಂಗೆ ಸ್ವಲ್ಪ ನೋಡ್ರಿ ಎಲ್ಲ ಸ್ವೆಟ್ ಆಗಿರೋದು. ಹೋಗೋಣ ಇವಾಗ, ಎಕ್ಸಿಟ್ ಆಗ್ಬಿಡೋಣ ಇಲ್ಲಿಂದ. ಬನ್ನಿ ಹೋಗೋಣ. ಇದರ ರೆಗ್ಯುಲರ್ ಕಸ್ಟಮರ್ಸ್ಗಳು ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಕಸ್ಟಮರ್ಗಳು ನಾವು ಇಲ್ಲಿ, ಇದು ಅವ್ರ ಮನೆ ಇರೋ ಜಾಗ. ಇಲ್ಲೇ ವಾಸವಾಗಿರುವಂಥ ಪ್ರಾಣಿಗಳು, ಬಾವಲಿಗಳು. ನೀವೇಗ ನೀವು ನೋಡಕ್ಕೆ ಕುಂತಿರಲ್ಲ, ವಡ್ಕಿನ ಚೌಡಮ್ಮ ಫಾಲ್ಸ್ ಇದೆ. ಇದೇನಪ್ಪ ಅಂದ್ರೆ ಮದಗ್ ಮಾಸೂರ್ ಕೇರಿ ಕ್ರಿಯೇಟ್ ಮಾಡ್ತದ. ಇಲ್ಲಿ ವಡ್ಕಿನ ಚೌಡಮ್ಮ ಟೆಂಪಲ್ ಅಲ್ಲದ. ಬಟ್ ಈ ಫಾಲ್ಸ್ ಅಂತೂ ಅನಾಹುತ ಕಾಣಿಸ್ತಾ ಐತಿ. ಇವಾಗ ನೀರು ಕಡಿಮೆ ಐತಿ, ಯಾಕಂದ್ರೆ ಮಳೆ ಕಡಿಮೆ ಆಗ್ಯದ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದುಬಿಟ್ರೆ ಫುಲ್ ಇದೆಲ್ಲ ಏನಪ್ಪ ಅಂದ್ರೆ ಒಂದಾಗ ಹರಿತಾ ಇರ್ತೈತಿ. ಮುಂದ್ಗಡೆ ಏನಪ್ಪ ಅಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಈ ಫಾಲ್ಸಲ್ಲಿ ಏನೋ ಹೊಳೆಯಾಗಿ ಕಂಟಿನ್ಯೂ ಆಗ್ತಾ ಇದೆ, ಕುಮತೋತಿ ನದಿ. ಅದನ್ನು ನಾನು ನಿಮ್ಗೆ ಸ್ವಲ್ಪ ಕವರ್ ಮಾಡಿ ತೋರಿಸ್ತೇನೆ. ಈ ಕೆರೆನ ನೋಡ್ರಿ, ಮದಗ್ ಮಾಸೂರ್ ಕೆರೆ. ಈ ಕೆರೆ ಏನಪ್ಪ ಅಂದ್ರೆ ಕಟ್ಟಿ ಆಮೇಲೆ ತುಂಬಬೇಕಾರ ಅಂದ್ರೆ ನೀರು ತುಂಬಿದ್ದಿಲ್ಲ ಅಂತ, ಮಳೆ ನೀರ ಇರಲಿಲ್ಲ ಅಂತ. ಆ ನೀರು ತುಂಬಕ್ಕಾಗಿ ಫಸ್ಟ್ನೇ ಬಲಿ ಕೇಳೈತಿ. ಆವಾಗ ಏನೋ ಬಲಿ ಕೊಟ್ಟಂಥ ಒಂದು ಹೆಣ್ಮಗಳು ಈಗ ಈ ಜಾಗದ ಒಂದು ದೇವತೆಯಾಗಿ ನಿಂತಿದ್ದಾಳೆ.
ನಾವು ಹೋಗಬೇಕಾದಂಥ ಜಾಗ ಅಲ್ಲಿ ಮೇಲ್ಗಡೆ ಇದೆ ವೀಕ್ಷಕರೇ. ನಾವೀಗ ಅಲ್ಲಿಗೆ ಹೋಗಬೇಕು. ಇವಾಗ ಆಲ್ರೆಡಿ ನಾ ಏನಪ್ಪ ಅಂದರೆ ತುಂಬಾ ಎತ್ತರಕ್ಕೆ ಬಂದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಫುಲ್ ಏನಪ್ಪ ಅಂದರೆ ಯಾವುದೂ ದಾರಿ ಪ್ರಾಪರಾಗಿ ಇಲ್ಲ ಇಲ್ಲಿ, ಆದರೆ ಏನಪ್ಪ ಅಂದರೆ ಕಷ್ಟಪಟ್ಟು ಬಂದಿದ್ದೀನಿ. ಇವಾಗ ಕಂಟಿನ್ಯೂ ಮಾಡಿ ಅದೇನು ವಾಚ್ ಟವರ್ ಇದೆ ಅದ್ರ ಮೇಲೆ ಹೋಗೋದೇ ನನ್ನ ಟಾರ್ಗೆಟು. ಅಲ್ಲಿ ಹೋಗಿಬಿಟ್ಟು ಅಲ್ಲಿಂದ ವ್ಯೂನ ಕ್ಯಾಪ್ಚರ್ ಮಾಡೋಣ. ಅಂತೂ ಇಂತೂ ಫೈನಲ್ ಆಗಿ ನಾನು ವಾಚ್ ಟವರ್ ಹತ್ರ ಬಂದಿದ್ದೇನೆ. ನೋಡಿ ನೀವು ಅಕ್ಕಪಕ್ಕ 2 ಟವರ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಇವಾಗ. ತಾವೇನು ನೋಡ್ತಾ ಇದ್ರಲ್ಲ, ಇದೇ ನೋಡಿ ಮದಗ್ ಮಾಸೂರ್ ಕೆರೆ. ಆ್ಯಕ್ಚುಲಿ ಇದಕ್ಕೆ ಮದಗ್ ಹೆಸರು ಬರೋದಕ್ಕೆ ಒಂದು ಫ್ಯಾಮಿಲಿ ಟೈಟಲ್ ಇರುತ್ತಲ್ಲ, ಸರ್ನೇಮ್, ಅದೇ ಸರ್ನೇಮ್ನೇ ಇದಕ್ಕೆ ಕೊಟ್ಟಿದ್ದಾರೆ. ಈ ಕೆರೆಯನ್ನು ನಿರ್ಮಾತ್ರ ಮಾಡಿದವರು ಮಸೂರಿನ ಮಲ್ಲಪ್ಪ ಗೌಡ್ರು ಅಂತ. ಅವರು ಮತ್ತು ರಟ್ಟೆಹಳ್ಳಿಯಲ್ಲಿ ಪುಟ್ಟಪ್ಪ ಗೌಡ್ರು ಅಂತ ಒಬ್ಬರಿದ್ದರು. ಪುಟ್ಟಪ್ಪ ಗೌಡ್ರ ಮನೆಯಿಂದ ಮಲ್ಲಪ್ಪ ಗೌಡ್ರ ಫ್ಯಾಮಿಲಿಗೆ ಸೊಸೆ ಅಂದರೆ ಹುಡುಗಿಯನ್ನು ಮದುವೆ ಮಾಡ್ಕೊಂಡ್ಬಂದಿದ್ರು, ಕೆಂಚಮ್ಮ. ಆ ಕೆಂಚಮ್ಮ ಏನಪ್ಪ ಅಂದರೆ ಅವಳು ಪುಟ್ಟಪ್ಪ ಮನೆಯಲ್ಲಿ ಹಿರೇ ಮಗಳಾಗಿದ್ಲು, ಬಟ್ ಇಲ್ಲಿ 2ನೇ ಸೊಸೆ. ನೀರಿನ ಅಭಾವ ಆಗಿದ್ದಕ್ಕೆ ಮಾಸೂರಿನ ಮಲ್ಲಪ್ಪ ಗೌಡ್ರು ಏನಿದ್ದಾರೆ 6,000 ಜನ ಕೂಲಿ ಕಾರ್ಮಿಕರನ್ನು ಬಳಸಿದ್ರಂಥದ್ದು ಆ ಟೈಮ್ನಲ್ಲಿ. ಅದು ಯಾವ ಕಾಲಘಟ್ಟ ಅಂದರೆ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ ಆ ಟೈಮ್ನಲ್ಲಿ. ಇವರು ಇಲ್ಲಿ ಗೌಡ್ಕಿ ಮಾಡೋಂಥ ಒಬ್ಬ ಫ್ಯಾಮಿಲಿ ಅವರವರು. ನೀರಿನ ಅಭಾವ ಆಗಿದ್ದಕ್ಕೆ ಕೃಷಿ ಮಾಡೋ ಸಂಬಂಧನೇ ಈ ಕೆರೆಯನ್ನು ನಿರ್ಮಾತ್ರ ಮಾಡಿದರು. 6,000 ಜನ ಇಲ್ಲಿ ಕೆಲಸ ಮಾಡಿದ್ದಾರೆ. ಒಡ್ಡರು ಅಂತಾರಲ್ಲ ಅವರು. ಕೆರೆಯಲ್ಲಿ ಬಾವಿ ತೋಡ್ತಾರಲ್ಲ, ಒಂದು ನೀರಿನ ಸೆಲೆ ಬೇಕಲ್ಲ, ಮೂಲ ಜಲ ಅಂತಾರಲ್ಲ, ಅದು ಸಿಗಲಿಲ್ಲ ಅಂತೆ. ಹೀಗಾಗಿ ಏನಪ್ಪ ಅಂದರೆ ಸ್ವಲ್ಪ ದೇವರಿಗೆಲ್ಲ ಹಿಂಗೆ ಕೇಳಿಸಿದಾಗ ಅದು ಆ ಟೈಮ್ನಲ್ಲಿ ಒಂದು ಬಲಿ ಕೇಳ್ತಾ ಇದೆ ನೀರು ತುಂಬಲಿಕ್ಕೆ ಕೆರೆ ಅಂತ ಹೇಳಿದಾಗ, ಆವಾಗ ಮಗದ ಫ್ಯಾಮಿಲಿಯಿಂದ ಪುಟ್ಟಪ್ಪ ಮನೆಯಿಂದ ಬಂದಂಥ ಮಗಳು ಇವರ ಸೊಸೆ, ಮಗದ ಫ್ಯಾಮಿಲಿಯ ಸೊಸೆ ಸಕ್ರಿಫೈಸ್ ಆದ್ಲು, ಅವಳೇ ಕೆಂಚಮ್ಮ. ಏನು ಇವಾಗ ನೋಡ್ತಾ ಇದ್ರಲ್ಲ, ಇದೇ ತನ್ನ ತ್ಯಾಗ ಮಾಡಿಬಿಟ್ಟು ಈ ಕೆರೆಗೆ ನೀರು ತಂದು ಕೊಟ್ಟಂಥ ಒಂದು ಮಹಾತಾಯಿ ಶಿವಶರಣೆ ಮದಗದ ಕೆಂಚಮ್ಮ ಅವ್ರದ್ದು ಒಂದು ಸವಿ ನೆನಪಿಗಾಗಿ ಕಟ್ಟಿದಂಥ ಒಂದು ದೇಗುಲ ಇದು. ವೀಕ್ಷಕರೇ, ಅವಾಗ ನಾ ಏನು ಕೆರೆ ತೋರಿಸ್ಲಿಕ್ಕೆ ಹೋಗಿದ್ನಲ್ಲ ಆ ಟೈಮ್ನಲ್ಲಿ ಈ ಪಾರ್ಕ್ ಏನಪ್ಪ ಅಂದರೆ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಬಂದಿತ್ತು. ಬಟ್ ಏನಪ್ಪ ಇವಾಗ ಓಪನ್ ಆಗಿದೆ. ಹೀಗಾಗಿ ಇವಾಗ ಇದ್ರೊಳಗಡೆ ಹೋಗ್ತಾ ಇದ್ದೇನೆ ನಾನು. ಒಳಗಡೆ ಹೋಗಿ ನೋಡೋಣ ಯಾವ ರೇಂಜಿಗೆ ಪಾರ್ಕ್ ಮೇಂಟೈನ್ ಮಾಡಿದ್ದಾರೆ ಅಂತಂದು. ಈ ಪಾರ್ಕ್ನಲ್ಲಿ ಒಳಗಡೆ ಏನಪ್ಪ ಅಂದ್ರೆ ಒಂದು ಟೆಂಪಲ್ ಇದೆ, ಅದೇ ಮೂಲ ಕೆಂಚಮ್ಮನ ಮಂದಿರ ಅಂತೆ. ಅಂದರೆ ಮೊದಲಿಗೆ ಕಟ್ಟಿದ್ದು. ಇವಾಗೇನು ಕೆರೆ ಪಕ್ಕದಲ್ಲಿ ನೀವು ನೋಡಿದ್ರಲ್ಲ, ಆಕೆ ಆ್ಯಕ್ಚುಲಿ ಆ ಕೆಂಚಮ್ಮ ಇವಾಗ ಮಾಡಿದ್ದು ಭಕ್ತರಿಗೆ ಕೆರೆ ನೋಡ್ಲಿಕ್ಕೆ ಹೋದಲ್ಲೇ ಹತ್ತಿರ ಆಗಲಿ ಅಂತ. ಯಾಕಂದರೆ ಪಾರ್ಕ್ ಮಾಡಿದ್ಮೇಲೆ ಇದು ಎನಿ ಟೈಮ್ ಓಪನ್ ಇರಲ್ಲ, ಕ್ಲೋಸ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಇವ್ರು ಬರ್ತಾನೆ ಇರ್ತಾರಲ್ಲ ಟೂರಿಸ್ಟ್ಗಳು, ಅವರಿಗೆ ಅನುಕೂಲ ಆಗಲಿ ಅಂತಂದು ಅಲ್ಲಿ ಕಟ್ಟಿದ್ದಾರೆ. ಬನ್ನಿ ಇವಾಗ ನಾವು ಪಾರ್ಕ್ನ ಸುತ್ತಾಡಿ ಏನೇನು ಮಾಡಿದ್ದಾರೆ ಅಂತ ನೋಡಿಕೊಂಡು ಮತ್ತು ಕೆಂಚಮ್ಮಂದು ದರ್ಶನ ತೊಗೊಂಡು ಬರೋಣ. ಹಾಂ ಬೈ, ಯೂಟ್ಯೂಬ್ ಚಾನಲ್ ಬೈ. ಗಾರ್ಡನ್ ಆಗಿ ಎಷ್ಟು ವರ್ಷ ಆಯಿತು? ಐದು ವರ್ಷ ಆಯ್ತಾ? ಸರಿ ಸರಿ. ಇನ್ನು ಡೆವಲಪ್ ಆಗಿಲ್ಲ. ಡೆವಲಪ್ಮೆಂಟ್ ಅಂತೂ ಏನು ಇಲ್ಲ ಇಲ್ಲಿ, ಸುಮ್ಮನೆ ಹಂಗೆ ಮಾಡಿದ್ದಾರೆ ಬಿಟ್ಟಿದ್ದಾರೆ ಬಿಟ್ಟರೆ. ಹಾಂ, ಅದೇ ಇಲ್ಲಿ ಇಲ್ಲಿಗೆ ಇದೇ ದೊಡ್ಡದು. ಹಾಂ, ಅದೇ ಡೆವಲಪ್ಮೆಂಟ್ ಇಲ್ದಲ್ಲಿ ಏನೋ ಒಂದು ಚಿಕ್ಕದಾದ್ರೂ ಅದೇ ದೊಡ್ಡದಾಗ ಕಾಣುತ್ತೆ. ಇನ್ನೊಂದು ಅಬ್ಜೆಕ್ಷನ್ ಅಂದ್ರೆ ಇಲ್ಲಿ ಟಿಕೆಟ್ ಮಾಡಿದ್ದಾರೆ, ಮಾಡಬಾರ್ದಿತ್ತು. ಟಿಕೆಟ್ ಮಾಡಿದಾರಾ? ನನಗೆ ವೀಕ್ಷಕರು ಆಕ್ಚುಲಿ ನನಗೆ ಟಿಕೆಟ್ ಯಾರು ಕೇಳಿಲ್ಲ. ಹೇಗೆ ಟಿಕೆಟ್? ಒಂದು ಟಿಕೆಟಿಗೆ ಹೇಗೆ? 10 ರೂಪಾಯಿ ಮಾಡಿದ್ದಾರೆ. 10 ರೂಪಾಯಿ. ಇಲ್ಲಿ ನಮ್ಮ ಮಂಜನಾಪುರ ಇದೆ, ಅದಕ್ಕಿಂತ ಬಹಳ ಸೂಪರ್ ಇದೆ, ಅದಕ್ಕೆ ಟಿಕೆಟ್ ಇಲ್ಲ. ಮಂಜನಾಪುರ. ಓಕೆ ಓಕೆ ಓಕೆ, ಸರಿ ಬ್ರದರ್ಸ್. ಕೆರೆ ಪಕ್ಕದಲ್ಲಿರೋ ಕೆಂಚಮ್ಮನ ಗುಡಿಯನ್ನು ತೋರಿಸಿದ್ದೆ, ಬಟ್ ಇದು ಮೂಲ ಗುಡಿ ಅಂತೆ. ನನಗೂ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಬನ್ನಿ ಏನಪ್ಪ ಅಂದರೆ ಕೆಂಚಮ್ಮನ ಸ್ವಲ್ಪ ಏನಪ್ಪ ಅಂದ್ರೆ ದರ್ಶನ ತೊಗೊಂಡು ಆಶೀರ್ವಾದ ಪಡ್ಕೊಳ್ಳೋಣ. ಅಂಕಲ್ ನಮಸ್ತೆ. ನಮಸ್ತೆ ಅಂಕಲ್, ತಮ್ಮ ಹೆಸರು? ರುದ್ರಪ್ಪ ಅಂತ. ಅಂಕಲ್ ಹೇಳಿ, ತಾವೇನೋ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂದ್ರಲ್ಲ, ಯಾವ ಕಾಲಘಟ್ಟದಾಗ ನೀವು ಮಾಡಿದ್ದು? ನಾವು 87ರಲ್ಲಿ ಸೇರಿದ್ವಿ, ಇವಾಗ ರಿಟೈರ್ಡ್ ಆಗಿರಿ. ರಿಟೈರ್ಡ್ ಆಗಿ ನೆಮ್ಮದಿ ಜೀವನವನ್ನು ಕಳೀತಾ ಇದ್ದೀರಿ. ಅಂಕಲ್, ಸ್ವಲ್ಪ ನನಗೆ ಕೆರೆ ಬಗ್ಗೆ ಮತ್ತು ಅದು ನೀರಾವರಿದು ಏನೇನು ಅದೆಲ್ಲ ಆಗಿದೆಯಲ್ಲ ಚಲನ್ಗಳೆಲ್ಲ, ಅದ್ರ ಬಗ್ಗೆ ಮತ್ತು ಕೆರೆ ವಿಸ್ತೀರ್ಣ ಎಷ್ಟಿದೆ, ಅದು ಮತ್ತು ಇವಾಗ ಎಷ್ಟಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಮಾಹಿತಿ ಕೊಡಿ. ಫಸ್ಟ್ ಹುಟ್ಟಿಗಿರಿ 450 ಎಕರೆ ಅದು. ಹಾಂ ರೀ. ಏನು ಭೂಮಿ ಊರದಾಗ ಅಂದ್ರೆ ರಾಜರ ಕಾಲದಾಗ ವಿಜಯನಗರ ಸಾಮ್ರಾಜ್ಯ ಟೈಮ್ ಒಳಗೆ ಮಲ್ಲಪ್ಪ ಗೌಡರು ಮಾಡಿದ್ದು 450 ಎಕರೆ ಕೆರೆ. 400 ಎಕರೆಯಿಂದ 960 ಎಕರೆಗೆ ಬಂದರು. ಓಕೆ. ಅಲ್ಲಿಂದ ಕೆರೆಗಳು ಎಲ್ಲ ಅಭಿವೃದ್ಧಿ ಮಾಡ್ಕೊಂತ ಬಂದರು. ಒಂದು ತುಂಬ ಅಲ್ಲಿ ಹೊಡೆದು ಹೋತು, ಆಮೇಲೆ ತಿರುಗಿ ಗುಡ್ಡ ಕಟ್ಟಾಕಿರಿ ಅದನ್ನು. ಕಟ್ಟಾಕಿ ಕೆರೆ ನೀರು ಮಾಡಿ ಸುರಂಗ ಮಾಡ್ಕೊಂಡ್ರು. ಬ್ರಿಟಿಷರು ಬಂದು ಸ್ಥಾಪನೆ ಮಾಡಿದ್ರು ಅದನ್ನು. ಓಕೆ, ಅಂದ್ರೆ ಅವರು ಇದನ್ನ ಕಂಪ್ಲೀಟ್ ಮಾಡಿಬಿಟ್ಟು ಉದ್ಘಾಟನೆ ಅವರೇ ಮಾಡಿದ್ರು. ಎಲ್ಲ ರಾಜರ ಮುಖ್ಯರ
ಓಪನಿಂಗ್ ಮಾಡಿದ್ದು ಆಟ ಓಪನಿಂಗ್ ಇವ್ರ ಕೈಯಾಗ ಆಗೈತಿ. ಇವ್ರಿಗೆ ಬ್ರಿಟಿಷರಿಗೆ ಆಯ್ತು. ಹೌದು. ಸರಿ ರೀ ಅಂಕಲ್, ನಮಸ್ತೆ ರೀ ಅಂಕಲ್, ನಮಸ್ತೆ. ಮಾಹಿತಿ ಕೊಟ್ಟಿದ್ದಕ್ಕೆ. ಈಗ ನನ್ನ ಚಾನಲಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ಸಪೋರ್ಟ್ ಕೊಡ್ರಿ. ಯಾಕಂದ್ರೆ ನೀವು ಸಪೋರ್ಟ್ ಕೊಟ್ಟಂಗೆ ನನಗೆ ಇನ್ನೂ ಜೋಶ್ ಬರ್ಕಂತ ಹೋಗ್ತೈತಿ. ನಿಮ್ಗೆ ಗೊತ್ತು, ನಿಮ್ಮ ಸಪೋರ್ಟ್ ಯಾವಾಗೂ ನನಗಿರಲಿ. ನಾನೇನಪ್ಪ ಅಂದ್ರೆ ರೆಗ್ಯುಲರ್ ಆಗಿ ಇದೇ ಥರ ಕಾನ್ಸೆಪ್ಟನ್ನ ನಿಮ್ಮ ಎದುರಿಗೆ ತರ್ತಾನೆ ಇರ್ತೀನಿ. ನೀವು ನೋಡ್ತಾ ಇರಿ ನನ್ನ ಚಾನಲ್ನ. ಇದೇ ನನ್ನ ರಿಕ್ವೆಸ್ಟ್.